ಬೂದಿ ಮುಚ್ಚಿದ ಕೆಂಡದಂತೆ ಆಗಿದೆ. ಅಲ್ಲಿರೋರ್ನ ಸ್ಥಳೀಯರನ್ನ ಹೊರತುಪಡಿಸಿ ಮತ್ತಾರಿಗೂ ಕೂಡ ಗ್ರಾಮದೊಳಗೆ ಪ್ರವೇಶವಿಲ್ಲ. ಪ್ರತಿಯೊಂದು ಮನೆ ಮೇಲೂ ಸೇನೆ ಹಾಗೂ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಪ್ರತಿ ರಸ್ತೆಯಲ್ಲೂ ಸೇನಾ ಸಿಬ್ಬಂದಿ ನಿಯೋಜನೆ ಮಾಡಲಾಗಿದೆ. ಆ ಕುರಿತ ಪ್ರತ್ಯಕ್ಷ ವರದಿ ಇಲ್ಲಿ. ನಿಮ್ಮ ರಿಪಬ್ಲಿಕ್ ಕನ್ನಡ ತಂಡ ಈಗ ಭಾರತದ ಮತ್ತೊಂದು ಗಡಿ ಭಾಗದಲ್ಲಿರುವಂತದ್ದು. ನನ್ನ ಹಿಂಭಾಗದಲ್ಲಿ ನೀವೇನ್ ನೋಡ್ತಾ ಇದ್ದೀರಾ, ಇದು ಕುಪ್ವಾರ ಅನ್ನೋ ಒಂದು ಸ್ಥಳದ್ದಾಗಿರುವಂತದ್ದು. ಇಲ್ಲಿ ಕಳೆದ ಅನೇಕ ದಿನಗಳಿಂದ ಅಂದ್ರೆ ಪೆಹಲ್ಗಾಂವ್ನಲ್ಲಿ ದುರಂತ ನಡೆದ ಸಂದರ್ಭದಿಂದಲೂ ಕೂಡ ಇಲ್ಲಿ ಗಡಿ ರೇಖೆಯಲ್ಲಿ ಒಂದು ಇಷ್ಟು ನಿಯಮಗಳನ್ನ ಪಾಕಿಸ್ತಾನದ ಸೇನೆ ಉಲ್ಲಂಘನೆ ಮಾಡ್ತಿದ್ದಂತ ಆರೋಪ ಕೇಳಿಬಂದಿರುವಂತದ್ದು. ಅದರ ಜೊತೆಗೆ ಒಂದಿಷ್ಟು ಪುರಾವೆಗಳನ್ನು ಕೂಡ ಈಗ ಹಂಚಿಕೊಳ್ಳಲಾಗಿರುವಂತದ್ದು. ಈಗ ಸದ್ಯದ ಮಟ್ಟಿಗೆ ಗ್ರಾಮದಲ್ಲಿರುವಂತಹ ಪರಿಸ್ಥಿತಿಯನ್ನ ನಾವು ತೋರಿಸ್ತಾ ಇದ್ದೇವೆ. ಇಲ್ಲಿರುವಂತಹ ಬಹುತೇಕ ಮನೆಗಳಲ್ಲಿನಂತ ಜನರಿಗೆ ಮಾತ್ರ ಅಂದ್ರೆ ಇಲ್ಲಿನ ನಿವಾಸಿಗಳಿಗೆ ಮಾತ್ರ ಈ ಒಂದು ಪ್ರದೇಶಕ್ಕೆ ಬರೋದಕ್ಕೆ ಈಗ ಅವಕಾಶವನ್ನ ಮಾಡಿಕೊಡಲಾಗಿರುವಂತದ್ದು. ಸದ್ಯದ ಮಟ್ಟಿಗೆ ಸೂಕ್ಷ್ಮ ಪ್ರದೇಶವಾಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಇಲ್ಲಿ ಹೊರಗಡೆನ ಜನ ಯಾರು ಇಲ್ಲಿ ಬರಬಾರದು ಅನ್ನೋ ಒಂದು ನಿಯಮವನ್ನ ಇಲ್ಲಿನ ಸೇನೆ ಹಾಗೂ ಇಲ್ಲಿನ ಅಧಿಕಾರಿಗಳು ನಿಯೋಜನೆ ಮಾಡಿರುವಂತಹ ಒಂದಿಷ್ಟು ಮಾಹಿತಿ ಆಗಿರುವಂತದ್ದು. ಇದಿಷ್ಟು ಒಂದ್ ಕಡೆ ಆದ್ರೆ ಮತ್ತೊಂದು ಭಾಗದಲ್ಲಿ ನಾವೇನ್ ನೋಡ್ತಾ ಇದೀವಿ, ಈ ಭಾಗದಲ್ಲೇ ಅಂದ್ರೆ ಈ ಮನೆಗಳಿಂದ ಕೇವಲ ಕಿಲೋಮೀಟರ್ಗಳ ಹಿಂಭಾಗದಲ್ಲೇ ಪಾಕಿಸ್ತಾನದ ಗಡಿ ರೇಖೆ ಬರ್ತಿರುವಂತದ್ದು. ಆ ಒಂದು ಗಡಿಯಿಂದಲೇ ಒಂದಿಷ್ಟು ಜನ ಈ ಒಂದು ಗ್ರಾಮಕ್ಕೆ ನುಸುಳಿ ಬರ್ತಾರೆ ಅನ್ನೋ ಒಂದು ಆರೋಪ ಇದ್ದು, ಇಲ್ಲಿಂದಲೇ ಸಾಮಾನ್ಯವಾಗಿ ಬೇರೆ ಬೇರೆ ಗ್ರಾಮಗಳತ್ತ ತೆರಳುತ್ತಾರೆ ಅನ್ನೋ ಆರೋಪ ಕೂಡ ಇರುವಂತದ್ದು. ಇದಕ್ಕೆ ಅನೇಕ ಪುರಾವೆಗಳನ್ನ ಕೂಡ ಸೇನೆ ಈಗಾಗಲೇ ನೀಡಿದ್ದೆ. ಇದರ ಜೊತೆಗೆ ಇಲ್ಲಿರುವಂತಹ ಪರಿಸ್ಥಿತಿಯನ್ನ ಆದಷ್ಟು ಬೇಗ ಸರಿ ಮಾಡಬೇಕು ಅಂತ ಹೆಚ್ಚಿನ ಮಟ್ಟದಲ್ಲಿ ಸೇನೆಯನ್ನ ನಿಯೋಜನೆ ಮಾಡಲಾಗಿದೆ. ಇವಿಷ್ಟು ಒಂದ್ ಕಡೆ ಆದ್ರೆ ಇಲ್ಲಿನ ನಿವಾಸಿಗಳಿಗೆ ಅಭದ್ರತೆ ಕಾಡಬಾರದು, ಯಾವುದೇ ಸಂದರ್ಭದಲ್ಲಿ ಪಾಕಿಸ್ತಾನದಿಂದಲೂ ದಾಳಿ ಆಗಬಾರದು ಅನ್ನೋ ಒಂದು ಕಾರಣದಿಂದಾಗಿ ಇಲ್ಲಿ ಅತಿ ಹೆಚ್ಚಿನ ಭದ್ರತೆಯನ್ನ ಈ ಸದ್ಯದ ಮಟ್ಟಿಗೆ ಸಿಆರ್ಪಿಎಫ್ ಆಗಿರ್ಬೋದು, ಭಾರತೀಯ ಸೇನೆ ಆಗಿರ್ಬೋದು, ಅದರ ಜೊತೆಗೆ ಸ್ಥಳೀಯ ಪೊಲೀಸರು ಕೂಡ ನಿಯೋಜನೆ ಆಗಿ ಪ್ರತಿ ಗಂಟೆಗೆ ಒಂದು ಗಸ್ತನ್ನ ಇಲ್ಲಿ ತಿರುಗ್ತಾ ಇರುವಂತದ್ದು. ಕಾಶ್ಮೀರದಿಂದ ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ. ಕುಪ್ವಾರ ಪ್ರದೇಶ ಬೂದಿ ಮುಚ್ಚಿದ ಕೆಂಡದಂತೆ ಆಗಿದೆ. ಅಲ್ಲಿರೋರ್ನ ಸ್ಥಳೀಯರನ್ನ ಹೊರತುಪಡಿಸಿ ಮತ್ತಾರಿಗೂ ಕೂಡ ಗ್ರಾಮದೊಳಗೆ ಪ್ರವೇಶವಿಲ್ಲ. ಪ್ರತಿಯೊಂದು ಮನೆ ಮೇಲೂ ಸೇನೆ ಹಾಗೂ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಪ್ರತಿ ರಸ್ತೆಯಲ್ಲೂ ಸೇನಾ ಸಿಬ್ಬಂದಿ ನಿಯೋಜನೆ ಮಾಡಲಾಗಿದೆ. ಆ ಕುರಿತ ಪ್ರತ್ಯಕ್ಷ ವರದಿ ಇಲ್ಲಿ. ನಿಮ್ಮ ರಿಪಬ್ಲಿಕ್ ಕನ್ನಡ ತಂಡ ಈಗ ಭಾರತದ ಮತ್ತೊಂದು ಗಡಿ ಭಾಗದಲ್ಲಿರುವಂತದ್ದು. ನನ್ನ ಹಿಂಭಾಗದಲ್ಲಿ ನೀವೇನ್ ನೋಡ್ತಾ ಇದ್ದೀರಾ, ಇದು ಕುಪ್ವಾರ ಅನ್ನೋ ಒಂದು ಸ್ಥಳದ್ದಾಗಿರುವಂತದ್ದು. ಇಲ್ಲಿ ಕಳೆದ ಅನೇಕ ದಿನಗಳಿಂದ ಅಂದ್ರೆ ಪೆಹಲ್ಗಾಂವ್ನಲ್ಲಿ ದುರಂತ ನಡೆದ ಸಂದರ್ಭದಿಂದಲೂ ಕೂಡ ಇಲ್ಲಿ ಗಡಿ ರೇಖೆಯಲ್ಲಿ ಒಂದು ಇಷ್ಟು ನಿಯಮಗಳನ್ನ ಪಾಕಿಸ್ತಾನದ ಸೇನೆ ಉಲ್ಲಂಘನೆ ಮಾಡ್ತಿದ್ದಂತ ಆರೋಪ ಕೇಳಿಬಂದಿರುವಂತದ್ದು. ಅದರ ಜೊತೆಗೆ ಒಂದಿಷ್ಟು ಪುರಾವೆಗಳನ್ನು ಕೂಡ ಈಗ ಹಂಚಿಕೊಳ್ಳಲಾಗಿರುವಂತದ್ದು. ಈಗ ಸದ್ಯದ ಮಟ್ಟಿಗೆ ಗ್ರಾಮದಲ್ಲಿರುವಂತಹ ಪರಿಸ್ಥಿತಿಯನ್ನ ನಾವು ತೋರಿಸ್ತಾ ಇದ್ದೇವೆ. ಇಲ್ಲಿರುವಂತಹ ಬಹುತೇಕ ಮನೆಗಳಲ್ಲಿನಂತ ಜನರಿಗೆ ಮಾತ್ರ ಅಂದ್ರೆ ಇಲ್ಲಿನ ನಿವಾಸಿಗಳಿಗೆ ಮಾತ್ರ ಈ ಒಂದು ಪ್ರದೇಶಕ್ಕೆ ಬರೋದಕ್ಕೆ ಈಗ ಅವಕಾಶವನ್ನ ಮಾಡಿಕೊಡಲಾಗಿರುವಂತದ್ದು. ಸದ್ಯದ ಮಟ್ಟಿಗೆ ಸೂಕ್ಷ್ಮ ಪ್ರದೇಶವಾಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಇಲ್ಲಿ ಹೊರಗಡೆನ ಜನ ಯಾರು ಇಲ್ಲಿ ಬರಬಾರದು ಅನ್ನೋ ಒಂದು ನಿಯಮವನ್ನ ಇಲ್ಲಿನ ಸೇನೆ ಹಾಗೂ ಇಲ್ಲಿನ ಅಧಿಕಾರಿಗಳು ನಿಯೋಜನೆ ಮಾಡಿರುವಂತಹ ಒಂದಿಷ್ಟು ಮಾಹಿತಿ ಆಗಿರುವಂತದ್ದು. ಇದಿಷ್ಟು ಒಂದ್ ಕಡೆ ಆದ್ರೆ ಮತ್ತೊಂದು ಭಾಗದಲ್ಲಿ ನಾವೇನ್ ನೋಡ್ತಾ ಇದೀವಿ, ಈ ಭಾಗದಲ್ಲೇ ಅಂದ್ರೆ ಈ ಮನೆಗಳಿಂದ ಕೇವಲ ಕಿಲೋಮೀಟರ್ಗಳ ಹಿಂಭಾಗದಲ್ಲೇ ಪಾಕಿಸ್ತಾನದ ಗಡಿ ರೇಖೆ ಬರ್ತಿರುವಂತದ್ದು. ಆ ಒಂದು ಗಡಿಯಿಂದಲೇ ಒಂದಿಷ್ಟು ಜನ ಈ ಒಂದು ಗ್ರಾಮಕ್ಕೆ ನುಸುಳಿ ಬರ್ತಾರೆ ಅನ್ನೋ ಒಂದು ಆರೋಪ ಇದ್ದು, ಇಲ್ಲಿಂದಲೇ ಸಾಮಾನ್ಯವಾಗಿ ಬೇರೆ ಬೇರೆ ಗ್ರಾಮಗಳತ್ತ ತೆರಳುತ್ತಾರೆ ಅನ್ನೋ ಆರೋಪ ಕೂಡ ಇರುವಂತದ್ದು. ಇದಕ್ಕೆ ಅನೇಕ ಪುರಾವೆಗಳನ್ನ ಕೂಡ ಸೇನೆ ಈಗಾಗಲೇ ನೀಡಿದ್ದೆ. ಇದರ ಜೊತೆಗೆ ಇಲ್ಲಿರುವಂತಹ ಪರಿಸ್ಥಿತಿಯನ್ನ ಆದಷ್ಟು ಬೇಗ ಸರಿ ಮಾಡಬೇಕು ಅಂತ ಹೆಚ್ಚಿನ ಮಟ್ಟದಲ್ಲಿ ಸೇನೆಯನ್ನ ನಿಯೋಜನೆ ಮಾಡಲಾಗಿದೆ. ಇವಿಷ್ಟು ಒಂದ್ ಕಡೆ ಆದ್ರೆ ಇಲ್ಲಿನ ನಿವಾಸಿಗಳಿಗೆ ಅಭದ್ರತೆ ಕಾಡಬಾರದು, ಯಾವುದೇ ಸಂದರ್ಭದಲ್ಲಿ ಪಾಕಿಸ್ತಾನದಿಂದಲೂ ದಾಳಿ ಆಗಬಾರದು ಅನ್ನೋ ಒಂದು ಕಾರಣದಿಂದಾಗಿ ಇಲ್ಲಿ ಅತಿ ಹೆಚ್ಚಿನ ಭದ್ರತೆಯನ್ನ ಈ ಸದ್ಯದ ಮಟ್ಟಿಗೆ ಸಿಆರ್ಪಿಎಫ್ ಆಗಿರ್ಬೋದು, ಭಾರತೀಯ ಸೇನೆ ಆಗಿರ್ಬೋದು, ಅದರ ಜೊತೆಗೆ ಸ್ಥಳೀಯ ಪೊಲೀಸರು ಕೂಡ ನಿಯೋಜನೆ ಆಗಿ ಪ್ರತಿ ಗಂಟೆಗೆ ಒಂದು ಗಸ್ತನ್ನ ಇಲ್ಲಿ ತಿರುಗ್ತಾ ಇರುವಂತದ್ದು. ಕಾಶ್ಮೀರದಿಂದ ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ. ಕುಪ್ವಾರ ಪ್ರದೇಶ ಬೂದಿ ಮುಚ್ಚಿದ ಕೆಂಡದಂತೆ ಆಗಿದೆ. ಅಲ್ಲಿರೋರ್ನ ಸ್ಥಳೀಯರನ್ನ ಹೊರತುಪಡಿಸಿ ಮತ್ತಾರಿಗೂ ಕೂಡ ಗ್ರಾಮದೊಳಗೆ ಪ್ರವೇಶವಿಲ್ಲ. ಪ್ರತಿಯೊಂದು ಮನೆ ಮೇಲೂ ಸೇನೆ ಹಾಗೂ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಪ್ರತಿ ರಸ್ತೆಯಲ್ಲೂ ಸೇನಾ ಸಿಬ್ಬಂದಿ ನಿಯೋಜನೆ ಮಾಡಲಾಗಿದೆ. ಆ ಕುರಿತ ಪ್ರತ್ಯಕ್ಷ ವರದಿ ಇಲ್ಲಿ. ನಿಮ್ಮ
ನಿಮ್ಮ ರಿಪಬ್ಲಿಕ್ ಕನ್ನಡ ತಂಡ ಈಗ ಭಾರತದ ಮತ್ತೊಂದು ಗಡಿ ಭಾಗದಲ್ಲಿರುವಂತದ್ದು ನನ್ನ ಹಿಂಭಾಗದಲ್ಲಿ ನೀವೇನ್ ನೋಡ್ತಾ ಇದ್ದೀರಾ. ಇದು ಕುಪ್ವಾರ ಅನ್ನೋ ಒಂದು ಸ್ಥಳದ್ದಾಗಿರುವಂತದ್ದು. ಇಲ್ಲಿ ಕಳೆದ ಅನೇಕ ದಿನಗಳಿಂದ ಅಂದ್ರೆ ಪೆಹಲ್ಗಾಂವ್ನಲ್ಲಿ ದುರಂತ ನಡೆದ ಸಂದರ್ಭದಿಂದಲೂ ಕೂಡ ಇಲ್ಲಿ ಗಡಿ ರೇಖೆಯಲ್ಲಿ ಒಂದು ಇಷ್ಟು ನಿಯಮಗಳನ್ನ ಪಾಕಿಸ್ತಾನದ ಸೇನೆ ಉಲ್ಲಂಘನೆ ಮಾಡ್ತಿದ್ದಂತ ಆರೋಪ ಕೇಳಿ ಬಂದಿರುವಂತದ್ದು. ಅದರ ಜೊತೆಗೆ ಒಂದಿಷ್ಟು ಪುರಾವೆಗಳನ್ನು ಕೂಡ ಈಗ ಹಂಚಿಕೊಳ್ಳಲಾಗಿರುವಂತದ್ದು. ಈಗ ಸದ್ಯದ ಮಟ್ಟಿಗೆ ಗ್ರಾಮದಲ್ಲಿರುವಂತಹ ಪರಿಸ್ಥಿತಿಯನ್ನ ನಾವು ತೋರಿಸ್ತಾ ಇದ್ದೇವೆ. ಇಲ್ಲಿರುವಂತಹ ಬಹುತೇಕ ಮನೆಗಳಲ್ಲಿನಂತ ಜನರಿಗೆ ಮಾತ್ರ ಅಂದ್ರೆ ಇಲ್ಲಿನ ನಿವಾಸಿಗಳಿಗೆ ಮಾತ್ರ ಈ ಒಂದು ಪ್ರದೇಶಕ್ಕೆ ಬರೋದಕ್ಕೆ ಈಗ ಅವಕಾಶವನ್ನ ಮಾಡಿಕೊಡಲಾಗಿರುವಂತದ್ದು. ಸದ್ಯದ ಮಟ್ಟಿಗೆ ಸೂಕ್ಷ್ಮ ಪ್ರದೇಶವಾಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಇಲ್ಲಿ ಹೊರಗಡಿನ ಜನ ಯಾರು ಇಲ್ಲಿ ಬರಬಾರದು ಅನ್ನೋ ಒಂದು ನಿಯಮವನ್ನ ಇಲ್ಲಿನ ಸೇನೆ ಹಾಗೂ ಇಲ್ಲಿನ ಅಧಿಕಾರಿಗಳು ನಿಯೋಜನೆ ಮಾಡಿರುವಂತಹ ಒಂದಿಷ್ಟು ಮಾಹಿತಿ ಆಗಿರುವಂತದ್ದು. ಇದಿಷ್ಟು ಒಂದ್ ಕಡೆ ಆದ್ರೆ ಮತ್ತೊಂದು ಭಾಗದಲ್ಲಿ ನಾವೇನ್ ನೋಡ್ತಾ ಇದೀವಿ, ಈ ಭಾಗದಲ್ಲೇ ಅಂದ್ರೆ ಈ ಮನೆಗಳಿಂದ ಕೇವಲ ಕಿಲೋಮೀಟರ್ಗಳ ಹಿಂಭಾಗದಲ್ಲೇ ಪಾಕಿಸ್ತಾನದ ಗಡಿ ರೇಖೆ ಬರ್ತಿರುವಂತದ್ದು. ಆ ಒಂದು ಗಡಿಯಿಂದಲೇ ಒಂದಿಷ್ಟು ಜನ ಈ ಒಂದು ಗ್ರಾಮಕ್ಕೆ ನುಸುಳಿ ಬರ್ತಾರೆ ಅನ್ನೋ ಒಂದು ಆರೋಪ ಇದ್ದು, ಇಲ್ಲಿಂದಲೇ ಸಾಮಾನ್ಯವಾಗಿ ಬೇರೆ ಬೇರೆ ಗ್ರಾಮಗಳತ್ತ ತೆರಳುತ್ತಾರೆ ಅನ್ನೊಂದು ಆರೋಪ ಕೂಡ ಇರುವಂತದ್ದು. ಇದಕ್ಕೆ ಅನೇಕ ಪುರಾವೆಗಳನ್ನ ಕೂಡ ಸೇನೆ ಈಗಾಗಲೇ ನೀಡಿದ್ದೆ. ಇದರ ಜೊತೆಗೆ ಇಲ್ಲಿರುವಂತಹ ಪರಿಸ್ಥಿತಿಯನ್ನ ಆದಷ್ಟು ಬೇಗ ಸರಿ ಮಾಡಬೇಕು ಅಂತ ಹೆಚ್ಚಿನ ಮಟ್ಟದಲ್ಲಿ ಸೇನೆಯನ್ನ ನಿಯೋಜನೆ ಮಾಡಲಾಗಿದೆ. ಇವಿಷ್ಟು ಒಂದ್ ಕಡೆ ಆದ್ರೆ ಇಲ್ಲಿನ ನಿವಾಸಿಗಳಿಗೆ ಅಭದ್ರತೆ ಕಾಡಬಾರದು, ಯಾವುದೇ ಸಂದರ್ಭದಲ್ಲಿ ಪಾಕಿಸ್ತಾನದಿಂದಲೂ ದಾಳಿ ಆಗಬಾರದು ಅನ್ನೋ ಒಂದು ಕಾರಣದಿಂದಾಗಿ ಇಲ್ಲಿ ಅತಿ ಹೆಚ್ಚಿನ ಭದ್ರತೆಯನ್ನ ಈ ಸದ್ಯದ ಮಟ್ಟಿಗೆ ಸಿಆರ್ಪಿಎಫ್ ಆಗಿರ್ಬೋದು, ಭಾರತೀಯ ಸೇನೆ ಆಗಿರ್ಬೋದು, ಅದರ ಜೊತೆಗೆ ಸ್ಥಳೀಯ ಪೊಲೀಸರು ಕೂಡ ನಿಯೋಜನೆ ಆಗಿ ಪ್ರತಿ ಗಂಟೆಗೆ ಒಂದು ಗಸ್ತನ್ನ ಇಲ್ಲಿ ತಿರುಗ್ತಾ ಇರುವಂತದ್ದು. ಕಾಶ್ಮೀರದಿಂದ ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ. ಕುಪ್ವಾರ ಪ್ರದೇಶ ಬೂದಿ ಮುಚ್ಚಿದ ಕೆಂಡದಂತೆ ಆಗಿದೆ. ಅಲ್ಲಿರೋರ್ನ ಸ್ಥಳೀಯರನ್ನ ಹೊರತುಪಡಿಸಿ ಮತ್ತಾರಿಗೂ ಕೂಡ ಗ್ರಾಮದೊಳಗೆ ಪ್ರವೇಶವಿಲ್ಲ. ಪ್ರತಿಯೊಂದು ಮನೆ ಮೇಲೂ ಸೇನೆ ಹಾಗೂ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಪ್ರತಿ ರಸ್ತೆಯಲ್ಲೂ ಸೇನಾ ಸಿಬ್ಬಂದಿ ನಿಯೋಜನೆ ಮಾಡಲಾಗಿದೆ. ಆ ಕುರಿತ ಪ್ರತ್ಯಕ್ಷ ವರದಿ ಇಲ್ಲಿ. ನಿಮ್ಮ ರಿಪಬ್ಲಿಕ್ ಕನ್ನಡ ತಂಡ ಈಗ ಭಾರತದ ಮತ್ತೊಂದು ಗಡಿ ಭಾಗದಲ್ಲಿರುವಂತದ್ದು. ನನ್ನ ಹಿಂಭಾಗದಲ್ಲಿ ನೀವೇನ್ ನೋಡ್ತಾ ಇದ್ದೀರಾ, ಇದು ಕುಪ್ವಾರ ಅನ್ನೋ ಒಂದು ಸ್ಥಳದ್ದಾಗಿರುವಂತದ್ದು. ಇಲ್ಲಿ ಕಳೆದ ಅನೇಕ ದಿನಗಳಿಂದ ಅಂದ್ರೆ ಪೆಹಲ್ಗಾಂವ್ನಲ್ಲಿ ದುರಂತ ನಡೆದ ಸಂದರ್ಭದಿಂದಲೂ ಕೂಡ ಇಲ್ಲಿ ಗಡಿ ರೇಖೆಯಲ್ಲಿ ಒಂದು ಇಷ್ಟು ನಿಯಮಗಳನ್ನ ಪಾಕಿಸ್ತಾನದ ಸೇನೆ ಉಲ್ಲಂಘನೆ ಮಾಡ್ತಿದ್ದಂತ ಆರೋಪ ಕೇಳಿ ಬಂದಿರುವಂತದ್ದು. ಅದರ ಜೊತೆಗೆ ಒಂದಿಷ್ಟು ಪುರಾವೆಗಳನ್ನು ಕೂಡ ಈಗ ಹಂಚಿಕೊಳ್ಳಲಾಗಿರುವಂತದ್ದು. ಈಗ ಸದ್ಯದ ಮಟ್ಟಿಗೆ ಗ್ರಾಮದಲ್ಲಿರುವಂತಹ ಪರಿಸ್ಥಿತಿಯನ್ನ ನಾವು ತೋರಿಸ್ತಾ ಇದ್ದೇವೆ. ಇಲ್ಲಿರುವಂತಹ ಬಹುತೇಕ ಮನೆಗಳಲ್ಲಿನಂತ ಜನರಿಗೆ ಮಾತ್ರ ಅಂದ್ರೆ ಇಲ್ಲಿನ ನಿವಾಸಿಗಳಿಗೆ ಮಾತ್ರ ಈ ಒಂದು ಪ್ರದೇಶಕ್ಕೆ ಬರೋದಕ್ಕೆ ಈಗ ಅವಕಾಶವನ್ನ ಮಾಡಿಕೊಡಲಾಗಿರುವಂತದ್ದು. ಸದ್ಯದ ಮಟ್ಟಿಗೆ ಸೂಕ್ಷ್ಮ ಪ್ರದೇಶವಾಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಇಲ್ಲಿ ಹೊರಗಡಿನ ಜನ ಯಾರು ಇಲ್ಲಿ ಬರಬಾರದು ಅನ್ನೋ ಒಂದು ನಿಯಮವನ್ನ ಇಲ್ಲಿನ ಸೇನೆ ಹಾಗೂ ಇಲ್ಲಿನ ಅಧಿಕಾರಿಗಳು ನಿಯೋಜನೆ ಮಾಡಿರುವಂತಹ ಒಂದಿಷ್ಟು ಮಾಹಿತಿ ಆಗಿರುವಂತದ್ದು. ಇದಿಷ್ಟು ಒಂದ್ ಕಡೆ ಆದ್ರೆ ಮತ್ತೊಂದು ಭಾಗದಲ್ಲಿ ನಾವೇನ್ ನೋಡ್ತಾ ಇದೀವಿ, ಈ ಭಾಗದಲ್ಲೇ ಅಂದ್ರೆ ಈ ಮನೆಗಳಿಂದ ಕೇವಲ ಕಿಲೋಮೀಟರ್ಗಳ ಹಿಂಭಾಗದಲ್ಲೇ ಪಾಕಿಸ್ತಾನದ ಗಡಿ ರೇಖೆ ಬರ್ತಿರುವಂತದ್ದು. ಆ ಒಂದು ಗಡಿಯಿಂದಲೇ ಒಂದಿಷ್ಟು ಜನ ಈ ಒಂದು ಗ್ರಾಮಕ್ಕೆ ನುಸುಳಿ ಬರ್ತಾರೆ ಅನ್ನೋ ಒಂದು ಆರೋಪ ಇದ್ದು, ಇಲ್ಲಿಂದಲೇ ಸಾಮಾನ್ಯವಾಗಿ ಬೇರೆ ಬೇರೆ ಗ್ರಾಮಗಳತ್ತ ತೆರಳುತ್ತಾರೆ ಅನ್ನೊಂದು ಆರೋಪ ಕೂಡ ಇರುವಂತದ್ದು. ಇದಕ್ಕೆ ಅನೇಕ ಪುರಾವೆಗಳನ್ನ ಕೂಡ ಸೇನೆ ಈಗಾಗಲೇ ನೀಡಿದ್ದೆ. ಇದರ ಜೊತೆಗೆ ಇಲ್ಲಿರುವಂತಹ ಪರಿಸ್ಥಿತಿಯನ್ನ ಆದಷ್ಟು ಬೇಗ ಸರಿ ಮಾಡಬೇಕು ಅಂತ ಹೆಚ್ಚಿನ ಮಟ್ಟದಲ್ಲಿ ಸೇನೆಯನ್ನ ನಿಯೋಜನೆ ಮಾಡಲಾಗಿದೆ. ಇವಿಷ್ಟು ಒಂದ್ ಕಡೆ ಆದ್ರೆ ಇಲ್ಲಿನ ನಿವಾಸಿಗಳಿಗೆ ಅಭದ್ರತೆ ಕಾಡಬಾರದು, ಯಾವುದೇ ಸಂದರ್ಭದಲ್ಲಿ ಪಾಕಿಸ್ತಾನದಿಂದಲೂ ದಾಳಿ ಆಗಬಾರದು ಅನ್ನೋ ಒಂದು ಕಾರಣದಿಂದಾಗಿ ಇಲ್ಲಿ ಅತಿ ಹೆಚ್ಚಿನ ಭದ್ರತೆಯನ್ನ ಈ ಸದ್ಯದ ಮಟ್ಟಿಗೆ ಸಿಆರ್ಪಿಎಫ್ ಆಗಿರ್ಬೋದು, ಭಾರತೀಯ ಸೇನೆ ಆಗಿರ್ಬೋದು, ಅದರ ಜೊತೆಗೆ ಸ್ಥಳೀಯ ಪೊಲೀಸರು ಕೂಡ ನಿಯೋಜನೆ ಆಗಿ ಪ್ರತಿ ಗಂಟೆಗೆ ಒಂದು ಗಸ್ತನ್ನ ಇಲ್ಲಿ ತಿರುಗ್ತಾ ಇರುವಂತದ್ದು. ಕಾಶ್ಮೀರದಿಂದ ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ. ಕುಪ್ವಾರ ಪ್ರದೇಶ ಬೂದಿ ಮುಚ್ಚಿದ ಕೆಂಡದಂತೆ ಆಗಿದೆ. ಅಲ್ಲಿರೋರ್ನ ಸ್ಥಳೀಯರನ್ನ ಹೊರತುಪಡಿಸಿ ಮತ್ತಾರಿಗೂ ಕೂಡ ಗ್ರಾಮದೊಳಗೆ ಪ್ರವೇಶವಿಲ್ಲ. ಪ್ರತಿಯೊಂದು ಮನೆ ಮೇಲೂ ಸೇನೆ ಹಾಗೂ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಪ್ರತಿ ರಸ್ತೆಯಲ್ಲೂ ಸೇನಾ ಸಿಬ್ಬಂದಿ ನಿಯೋಜನೆ ಮಾಡಲಾಗಿದೆ. ಆ ಕುರಿತ ಪ್ರತ್ಯಕ್ಷ ವರದಿ ಇಲ್ಲಿ. ನಿಮ್ಮ ರಿಪಬ್ಲಿಕ್ ಕನ್ನಡ ತಂಡ ಈಗ ಭಾರತದ ಮತ್ತೊಂದು ಗಡಿ ಭಾಗದಲ್ಲಿರುವಂತದ್ದು. ನನ್ನ ಹಿಂಭಾಗದಲ್ಲಿ ನೀವೇನ್ ನೋಡ್ತಾ ಇದ್ದೀರಾ, ಇದು ಕುಪ್ವಾರ ಅನ್ನೋ ಒಂದು ಸ್ಥಳದ್ದಾಗಿರುವಂತದ್ದು. ಇಲ್ಲಿ ಕಳೆದ ಅನೇಕ ದಿನಗಳಿಂದ ಅಂದ್ರೆ ಪೆಹಲ್ಗಾಂವ್ನಲ್ಲಿ ದುರಂತ ನಡೆದ ಸಂದರ್ಭದಿಂದಲೂ ಕೂಡ ಇಲ್ಲಿ ಗಡಿ ರೇಖೆಯಲ್ಲಿ ಒಂದು ಇಷ್ಟು ನಿಯಮಗಳನ್ನ ಪಾಕಿಸ್ತಾನದ ಸೇನೆ ಉಲ್ಲಂಘನೆ ಮಾಡ್ತಿದ್ದಂತ ಆರೋಪ ಕೇಳಿ ಬಂದಿರುವಂತದ್ದು. ಅದರ ಜೊತೆಗೆ ಒಂದಿಷ್ಟು ಪುರಾವೆಗಳನ್ನು ಕೂಡ ಈಗ ಹಂಚಿಕೊಳ್ಳಲಾಗಿರುವಂತದ್ದು. ಈಗ ಸದ್ಯದ ಮಟ್ಟಿಗೆ ಗ್ರಾಮದಲ್ಲಿರುವಂತಹ ಪರಿಸ್ಥಿತಿಯನ್ನ ನಾವು ತೋರಿಸ್ತಾ ಇದ್ದೇವೆ.
ಇಲ್ಲಿರುವಂತಹ ಬಹುತೇಕ ಮನೆಗಳಲ್ಲಿನಂತ ಜನರಿಗೆ ಮಾತ್ರ, ಅಂದ್ರೆ ಇಲ್ಲಿನ ನಿವಾಸಿಗಳಿಗೆ ಮಾತ್ರ ಈ ಒಂದು ಪ್ರದೇಶಕ್ಕೆ ಬರೋದಕ್ಕೆ ಈಗ ಅವಕಾಶವನ್ನ ಮಾಡಿಕೊಡಲಾಗಿರುವಂತದ್ದು. ಸದ್ಯದ ಮಟ್ಟಿಗೆ ಸೂಕ್ಷ್ಮ ಪ್ರದೇಶವಾಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಇಲ್ಲಿ ಹೊರಗಡೆನ ಜನ ಯಾರು ಇಲ್ಲಿ ಬರಬಾರದು ಅನ್ನೋ ಒಂದು ನಿಯಮವನ್ನ ಇಲ್ಲಿನ ಸೇನೆ ಹಾಗೂ ಇಲ್ಲಿನ ಅಧಿಕಾರಿಗಳು ನಿಯೋಜನೆ ಮಾಡಿರುವಂತಹ ಒಂದಿಷ್ಟು ಮಾಹಿತಿ ಆಗಿರುವಂತದ್ದು. ಇದಿಷ್ಟು ಒಂದ್ ಕಡೆ ಆದ್ರೆ, ಮತ್ತೊಂದು ಭಾಗದಲ್ಲಿ ನಾವೇನ್ ನೋಡ್ತಾ ಇದೀವಿ, ಈ ಭಾಗದಲ್ಲೇ ಅಂದ್ರೆ ಈ ಮನೆಗಳಿಂದ ಕೇವಲ ಕಿಲೋಮೀಟರ್ಗಳ ಹಿಂಭಾಗದಲ್ಲೇ ಪಾಕಿಸ್ತಾನದ ಗಡಿ ರೇಖೆ ಬರ್ತಿರುವಂತದ್ದು. ಆ ಒಂದು ಗಡಿಯಿಂದಲೇ ಒಂದಿಷ್ಟು ಜನ ಈ ಒಂದು ಗ್ರಾಮಕ್ಕೆ ನುಸುಳಿ ಬರ್ತಾರೆ ಅನ್ನೋ ಒಂದು ಆರೋಪ ಇದ್ದು, ಇಲ್ಲಿಂದಲೇ ಸಾಮಾನ್ಯವಾಗಿ ಬೇರೆ ಬೇರೆ ಗ್ರಾಮಗಳತ್ತ ತೆರಳುತ್ತಾರೆ ಅನ್ನೊಂದು ಆರೋಪ ಕೂಡ ಇರುವಂತದ್ದು. ಇದಕ್ಕೆ ಅನೇಕ ಪುರಾವೆಗಳನ್ನ ಕೂಡ ಸೇನೆ ಈಗಾಗಲೇ ನೀಡಿದ್ದೆ. ಇದರ ಜೊತೆಗೆ ಇಲ್ಲಿರುವಂತಹ ಪರಿಸ್ಥಿತಿಯನ್ನ ಆದಷ್ಟು ಬೇಗ ಸರಿ ಮಾಡಬೇಕು ಅಂತ ಹೆಚ್ಚಿನ ಮಟ್ಟದಲ್ಲಿ ಸೇನೆಯನ್ನ ನಿಯೋಜನೆ ಮಾಡಲಾಗಿದೆ. ಇವಿಷ್ಟು ಒಂದ್ ಕಡೆ ಆದ್ರೆ, ಇಲ್ಲಿನ ನಿವಾಸಿಗಳಿಗೆ ಅಭದ್ರತೆ ಕಾಡಬಾರದು, ಯಾವುದೇ ಸಂದರ್ಭದಲ್ಲಿ ಪಾಕಿಸ್ತಾನದಿಂದಲೂ ದಾಳಿ ಆಗಬಾರದು ಅನ್ನೋ ಒಂದು ಕಾರಣದಿಂದಾಗಿ ಇಲ್ಲಿ ಅತಿ ಹೆಚ್ಚಿನ ಭದ್ರತೆಯನ್ನ ಈ ಸದ್ಯದ ಮಟ್ಟಿಗೆ ಸಿಆರ್ಪಿಎಫ್ ಆಗಿರ್ಬೋದು, ಭಾರತೀಯ ಸೇನೆ ಆಗಿರ್ಬೋದು, ಅದರ ಜೊತೆಗೆ ಸ್ಥಳೀಯ ಪೊಲೀಸರು ಕೂಡ ನಿಯೋಜನೆ ಆಗಿ ಪ್ರತಿ ಗಂಟೆಗೆ ಒಂದು ಗಸ್ತನ್ನ ಇಲ್ಲಿ ತಿರುಗ್ತಾ ಇರುವಂತದ್ದು. ಕಾಶ್ಮೀರದಿಂದ ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ. ಕುಪ್ವಾರ ಪ್ರದೇಶ ಬೂದಿ ಮುಚ್ಚಿದ ಕೆಂಡದಂತೆ ಆಗಿದೆ. ಅಲ್ಲಿರೋರ್ನ ಸ್ಥಳೀಯರನ್ನ ಹೊರತುಪಡಿಸಿ ಮತ್ತಾರಿಗೂ ಕೂಡ ಗ್ರಾಮದೊಳಗೆ ಪ್ರವೇಶವಿಲ್ಲ. ಪ್ರತಿಯೊಂದು ಮನೆ ಮೇಲೂ ಸೇನೆ ಹಾಗೂ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಪ್ರತಿ ರಸ್ತೆಯಲ್ಲೂ ಸೇನಾ ಸಿಬ್ಬಂದಿ ನಿಯೋಜನೆ ಮಾಡಲಾಗಿದೆ. ಆ ಕುರಿತ ಪ್ರತ್ಯಕ್ಷ ವರದಿ ಇಲ್ಲಿ. ನಿಮ್ಮ ರಿಪಬ್ಲಿಕ್ ಕನ್ನಡ ತಂಡ ಈಗ ಭಾರತದ ಮತ್ತೊಂದು ಗಡಿ ಭಾಗದಲ್ಲಿರುವಂತದ್ದು. ನನ್ನ ಹಿಂಭಾಗದಲ್ಲಿ ನೀವೇನ್ ನೋಡ್ತಾ ಇದ್ದೀರಾ, ಇದು ಕುಪ್ವಾರ ಅನ್ನೋ ಒಂದು ಸ್ಥಳದ್ದಾಗಿರುವಂತದ್ದು. ಇಲ್ಲಿ ಕಳೆದ ಅನೇಕ ದಿನಗಳಿಂದ, ಅಂದ್ರೆ ಪಹಲ್ಗಾಂವ್ನಲ್ಲಿ ದುರಂತ ನಡೆದ ಸಂದರ್ಭದಿಂದಲೂ ಕೂಡ ಇಲ್ಲಿ ಗಡಿ ರೇಖೆಯಲ್ಲಿ ಒಂದು ಇಷ್ಟು ನಿಯಮಗಳನ್ನ ಪಾಕಿಸ್ತಾನದ ಸೇನೆ ಉಲ್ಲಂಘನೆ ಮಾಡ್ತಿದ್ದಂತ ಆರೋಪ ಕೇಳಿಬಂದಿರುವಂತದ್ದು. ಅದರ ಜೊತೆಗೆ ಒಂದಿಷ್ಟು ಪುರಾವೆಗಳನ್ನು ಕೂಡ ಈಗ ಹಂಚಿಕೊಳ್ಳಲಾಗಿರುವಂತದ್ದು. ಈಗ ಸದ್ಯದ ಮಟ್ಟಿಗೆ ಗ್ರಾಮದಲ್ಲಿರುವಂತಹ ಪರಿಸ್ಥಿತಿಯನ್ನ ನಾವು ತೋರಿಸ್ತಾ ಇದ್ದೇವೆ. ಇಲ್ಲಿರುವಂತಹ ಬಹುತೇಕ ಮನೆಗಳಲ್ಲಿನಂತ ಜನರಿಗೆ ಮಾತ್ರ, ಅಂದ್ರೆ ಇಲ್ಲಿನ ನಿವಾಸಿಗಳಿಗೆ ಮಾತ್ರ ಈ ಒಂದು ಪ್ರದೇಶಕ್ಕೆ ಬರೋದಕ್ಕೆ ಈಗ ಅವಕಾಶವನ್ನ ಮಾಡಿಕೊಡಲಾಗಿರುವಂತದ್ದು. ಸದ್ಯದ ಮಟ್ಟಿಗೆ ಸೂಕ್ಷ್ಮ ಪ್ರದೇಶವಾಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಇಲ್ಲಿ ಹೊರಗಡೆನ ಜನ ಯಾರು ಇಲ್ಲಿ ಬರಬಾರದು ಅನ್ನೋ ಒಂದು ನಿಯಮವನ್ನ ಇಲ್ಲಿನ ಸೇನೆ ಹಾಗೂ ಇಲ್ಲಿನ ಅಧಿಕಾರಿಗಳು ನಿಯೋಜನೆ ಮಾಡಿರುವಂತಹ ಒಂದಿಷ್ಟು ಮಾಹಿತಿ ಆಗಿರುವಂತದ್ದು. ಇದಿಷ್ಟು ಒಂದ್ ಕಡೆ ಆದ್ರೆ, ಮತ್ತೊಂದು ಭಾಗದಲ್ಲಿ ನಾವೇನ್ ನೋಡ್ತಾ ಇದೀವಿ, ಈ ಭಾಗದಲ್ಲೇ ಅಂದ್ರೆ ಈ ಮನೆಗಳಿಂದ ಕೇವಲ ಕಿಲೋಮೀಟರ್ಗಳ ಹಿಂಭಾಗದಲ್ಲೇ ಪಾಕಿಸ್ತಾನದ ಗಡಿ ರೇಖೆ ಬರ್ತಿರುವಂತದ್ದು. ಆ ಒಂದು ಗಡಿಯಿಂದಲೇ ಒಂದಿಷ್ಟು ಜನ ಈ ಒಂದು ಗ್ರಾಮಕ್ಕೆ ನುಸುಳಿ ಬರ್ತಾರೆ ಅನ್ನೋ ಒಂದು ಆರೋಪ ಇದ್ದು, ಇಲ್ಲಿಂದಲೇ ಸಾಮಾನ್ಯವಾಗಿ ಬೇರೆ ಬೇರೆ ಗ್ರಾಮಗಳತ್ತ ತೆರಳುತ್ತಾರೆ ಅನ್ನೋ ಆರೋಪ ಕೂಡ ಇರುವಂತದ್ದು. ಇದಕ್ಕೆ ಅನೇಕ ಪುರಾವೆಗಳನ್ನ ಕೂಡ ಸೇನೆ ಈಗಾಗಲೇ ನೀಡಿದ್ದೆ. ಇದರ ಜೊತೆಗೆ ಇಲ್ಲಿರುವಂತಹ ಪರಿಸ್ಥಿತಿಯನ್ನ ಆದಷ್ಟು ಬೇಗ ಸರಿ ಮಾಡಬೇಕು ಅಂತ ಹೆಚ್ಚಿನ ಮಟ್ಟದಲ್ಲಿ ಸೇನೆಯನ್ನ ನಿಯೋಜನೆ ಮಾಡಲಾಗಿದೆ. ಇವಿಷ್ಟು ಒಂದ್ ಕಡೆ ಆದ್ರೆ, ಇಲ್ಲಿನ ನಿವಾಸಿಗಳಿಗೆ ಅಭದ್ರತೆ ಕಾಡಬಾರದು, ಯಾವುದೇ ಸಂದರ್ಭದಲ್ಲಿ ಪಾಕಿಸ್ತಾನದಿಂದಲೂ ದಾಳಿ ಆಗಬಾರದು ಅನ್ನೋ ಒಂದು ಕಾರಣದಿಂದಾಗಿ ಇಲ್ಲಿ ಅತಿ ಹೆಚ್ಚಿನ ಭದ್ರತೆಯನ್ನ ಈ ಸದ್ಯದ ಮಟ್ಟಿಗೆ ಸಿಆರ್ಪಿಎಫ್ ಆಗಿರ್ಬೋದು, ಭಾರತೀಯ ಸೇನೆ ಆಗಿರ್ಬೋದು, ಅದರ ಜೊತೆಗೆ ಸ್ಥಳೀಯ ಪೊಲೀಸರು ಕೂಡ ನಿಯೋಜನೆ ಆಗಿ ಪ್ರತಿ ಗಂಟೆಗೆ ಒಂದು ಗಸ್ತನ್ನ ಇಲ್ಲಿ ತಿರುಗ್ತಾ ಇರುವಂತದ್ದು. ಕಾಶ್ಮೀರದಿಂದ ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ. ಕುಪ್ವಾರ ಪ್ರದೇಶ ಬೂದಿ ಮುಚ್ಚಿದ ಕೆಂಡದಂತೆ ಆಗಿದೆ. ಅಲ್ಲಿರೋರ್ನ ಸ್ಥಳೀಯರನ್ನ ಹೊರತುಪಡಿಸಿ ಮತ್ತಾರಿಗೂ ಕೂಡ ಗ್ರಾಮದೊಳಗೆ ಪ್ರವೇಶವಿಲ್ಲ. ಪ್ರತಿಯೊಂದು ಮನೆ ಮೇಲೂ ಸೇನೆ ಹಾಗೂ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಪ್ರತಿ ರಸ್ತೆಯಲ್ಲೂ ಸೇನಾ ಸಿಬ್ಬಂದಿ ನಿಯೋಜನೆ ಮಾಡಲಾಗಿದೆ. ಆ ಕುರಿತ ಪ್ರತ್ಯಕ್ಷ ವರದಿ ಇಲ್ಲಿ. ನಿಮ್ಮ ರಿಪಬ್ಲಿಕ್ ಕನ್ನಡ ತಂಡ ಈಗ ಭಾರತದ ಮತ್ತೊಂದು ಗಡಿ ಭಾಗದಲ್ಲಿರುವಂತದ್ದು. ನನ್ನ ಹಿಂಭಾಗದಲ್ಲಿ ನೀವೇನ್ ನೋಡ್ತಾ ಇದ್ದೀರಾ, ಇದು ಕುಪ್ವಾರ ಅನ್ನೋ ಒಂದು ಸ್ಥಳದ್ದಾಗಿರುವಂತದ್ದು. ಇಲ್ಲಿ ಕಳೆದ ಅನೇಕ ದಿನಗಳಿಂದ, ಅಂದ್ರೆ ಪಹಲ್ಗಾಂವ್ನಲ್ಲಿ ದುರಂತ ನಡೆದ ಸಂದರ್ಭದಿಂದಲೂ ಕೂಡ ಇಲ್ಲಿ ಗಡಿ ರೇಖೆಯಲ್ಲಿ ಒಂದು ಇಷ್ಟು ನಿಯಮಗಳನ್ನ ಪಾಕಿಸ್ತಾನದ ಸೇನೆ ಉಲ್ಲಂಘನೆ ಮಾಡ್ತಿದ್ದಂತ ಆರೋಪ ಕೇಳಿಬಂದಿರುವಂತದ್ದು. ಅದರ ಜೊತೆಗೆ ಒಂದಿಷ್ಟು ಪುರಾವೆಗಳನ್ನು ಕೂಡ ಈಗ ಹಂಚಿಕೊಳ್ಳಲಾಗಿರುವಂತದ್ದು. ಈಗ ಸದ್ಯದ ಮಟ್ಟಿಗೆ ಗ್ರಾಮದಲ್ಲಿರುವಂತಹ ಪರಿಸ್ಥಿತಿಯನ್ನ ನಾವು ತೋರಿಸ್ತಾ ಇದ್ದೇವೆ. ಇಲ್ಲಿರುವಂತಹ ಬಹುತೇಕ ಮನೆಗಳಲ್ಲಿನಂತ ಜನರಿಗೆ ಮಾತ್ರ, ಅಂದ್ರೆ ಇಲ್ಲಿನ ನಿವಾಸಿಗಳಿಗೆ ಮಾತ್ರ ಈ ಒಂದು ಪ್ರದೇಶಕ್ಕೆ ಬರೋದಕ್ಕೆ ಈಗ ಅವಕಾಶವನ್ನ ಮಾಡಿಕೊಡಲಾಗಿರುವಂತದ್ದು. ಸದ್ಯದ ಮಟ್ಟಿಗೆ ಸೂಕ್ಷ್ಮ ಪ್ರದೇಶವಾಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಇಲ್ಲಿ ಹೊರಗಡೆನ ಜನ ಯಾರು ಇಲ್ಲಿ ಬರಬಾರದು ಅನ್ನೋ ಒಂದು ನಿಯಮವನ್ನ ಇಲ್ಲಿನ ಸೇನೆ ಹಾಗೂ ಇಲ್ಲಿನ ಅಧಿಕಾರಿಗಳು ನಿಯೋಜನೆ ಮಾಡಿರುವಂತಹ ಒಂದಿಷ್ಟು ಮಾಹಿತಿ ಆಗಿರುವಂತದ್ದು. ಇದಿಷ್ಟು ಒಂದ್ ಕಡೆ ಆದ್ರೆ, ಮತ್ತೊಂದು ಭಾಗದಲ್ಲಿ ನಾವೇನ್ ನೋಡ್ತಾ ಇದೀವಿ, ಈ ಭಾಗದಲ್ಲೇ ಅಂದ್ರೆ ಈ ಮನೆಗಳಿಂದ ಕೇವಲ ಕಿಲೋಮೀಟರ್ಗಳ ಹಿಂಭಾಗದಲ್ಲೇ ಪಾಕಿಸ್ತಾನದ
ಗಡಿ ರೇಖೆ ಬರ್ತಿರುವಂತದ್ದು. ಆ ಒಂದು ಗಡಿಯಿಂದಲೇ ಒಂದಿಷ್ಟು ಜನ ಈ ಒಂದು ಗ್ರಾಮಕ್ಕೆ ನುಸುಳಿ ಬರ್ತಾರೆ ಅನ್ನೋ ಒಂದು ಆರೋಪ ಇದ್ದು, ಇಲ್ಲಿಂದಲೇ ಸಾಮಾನ್ಯವಾಗಿ ಬೇರೆ ಬೇರೆ ಗ್ರಾಮಗಳತ್ತ ತೆರಳುತ್ತಾರೆ ಅನ್ನೋ ಆರೋಪ ಕೂಡ ಇರುವಂತದ್ದು. ಇದಕ್ಕೆ ಅನೇಕ ಪುರಾವೆಗಳನ್ನ ಕೂಡ ಸೇನೆ ಈಗಾಗಲೇ ನೀಡಿದ್ದೆ. ಇದರ ಜೊತೆಗೆ ಇಲ್ಲಿರುವಂತಹ ಪರಿಸ್ಥಿತಿಯನ್ನ ಆದಷ್ಟು ಬೇಗ ಸರಿ ಮಾಡಬೇಕು ಅಂತ ಹೆಚ್ಚಿನ ಮಟ್ಟದಲ್ಲಿ ಸೇನೆಯನ್ನ ನಿಯೋಜನೆ ಮಾಡಲಾಗಿದೆ. ಇವಿಷ್ಟು ಒಂದ್ ಕಡೆ ಆದ್ರೆ, ಇಲ್ಲಿನ ನಿವಾಸಿಗಳಿಗೆ ಅಭದ್ರತೆ ಕಾಡಬಾರದು, ಯಾವುದೇ ಸಂದರ್ಭದಲ್ಲಿ ಪಾಕಿಸ್ತಾನದಿಂದಲೂ ದಾಳಿ ಆಗಬಾರದು ಅನ್ನೋ ಒಂದು ಕಾರಣದಿಂದಾಗಿ ಇಲ್ಲಿ ಅತಿ ಹೆಚ್ಚಿನ ಭದ್ರತೆಯನ್ನ ಈ ಸದ್ಯದ ಮಟ್ಟಿಗೆ ಸಿಆರ್ಪಿಎಫ್ ಆಗಿರ್ಬೋದು, ಭಾರತೀಯ ಸೇನೆ ಆಗಿರ್ಬೋದು, ಅದರ ಜೊತೆಗೆ ಸ್ಥಳೀಯ ಪೊಲೀಸರು ಕೂಡ ನಿಯೋಜನೆ ಆಗಿ ಪ್ರತಿ ಗಂಟೆಗೆ ಒಂದು ಗಸ್ತನ್ನ ಇಲ್ಲಿ ತಿರುಗ್ತಾ ಇರುವಂತದ್ದು. ಕಾಶ್ಮೀರದಿಂದ ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ. ಕುಪ್ವಾರ ಪ್ರದೇಶ ಬೂದಿ ಮುಚ್ಚಿದ ಕೆಂಡದಂತೆ ಆಗಿದೆ. ಅಲ್ಲಿರೋರ್ನ ಸ್ಥಳೀಯರನ್ನ ಹೊರತುಪಡಿಸಿ ಮತ್ತಾರಿಗೂ ಕೂಡ ಗ್ರಾಮದೊಳಗೆ ಪ್ರವೇಶವಿಲ್ಲ. ಪ್ರತಿಯೊಂದು ಮನೆ ಮೇಲೂ ಸೇನೆ ಹಾಗೂ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಪ್ರತಿ ರಸ್ತೆಯಲ್ಲೂ ಸೇನಾ ಸಿಬ್ಬಂದಿ ನಿಯೋಜನೆ ಮಾಡಲಾಗಿದೆ. ಆ ಕುರಿತ ಪ್ರತ್ಯಕ್ಷ ವರದಿ ಇಲ್ಲಿ. ರಿಪಬ್ಲಿಕ್ ಕನ್ನಡ ತಂಡ ಈಗ ಭಾರತದ ಮತ್ತೊಂದು ಗಡಿ ಭಾಗದಲ್ಲಿರುವಂತದ್ದು. ನನ್ನ ಹಿಂಭಾಗದಲ್ಲಿ ನೀವೇನ್ ನೋಡ್ತಾ ಇದ್ದೀರಾ, ಇದು ಕುಪ್ವಾರ ಅನ್ನೋ ಒಂದು ಸ್ಥಳದ್ದಾಗಿರುವಂತದ್ದು. ಇಲ್ಲಿ ಕಳೆದ ಅನೇಕ ದಿನಗಳಿಂದ, ಅಂದ್ರೆ ಪಹಲ್ಗಾಂವ್ನಲ್ಲಿ ದುರಂತ ನಡೆದ ಸಂದರ್ಭದಿಂದಲೂ ಕೂಡ ಇಲ್ಲಿ ಗಡಿ ರೇಖೆಯಲ್ಲಿ ಒಂದು ಇಷ್ಟು ನಿಯಮಗಳನ್ನ ಪಾಕಿಸ್ತಾನದ ಸೇನೆ ಉಲ್ಲಂಘನೆ ಮಾಡ್ತಿದ್ದಂತ ಆರೋಪ ಕೇಳಿ ಬಂದಿರುವಂತದ್ದು. ಅದರ ಜೊತೆಗೆ ಒಂದಿಷ್ಟು ಪುರಾವೆಗಳನ್ನು ಕೂಡ ಈಗ ಹಂಚಿಕೊಳ್ಳಲಾಗಿರುವಂತದ್ದು. ಈಗ ಸದ್ಯದ ಮಟ್ಟಿಗೆ ಗ್ರಾಮದಲ್ಲಿರುವಂತಹ ಪರಿಸ್ಥಿತಿಯನ್ನ ನಾವು ತೋರಿಸ್ತಾ ಇದ್ದೇವೆ. ಇಲ್ಲಿರುವಂತಹ ಬಹುತೇಕ ಮನೆಗಳಲ್ಲಿನಂತ ಜನರಿಗೆ ಮಾತ್ರ, ಅಂದ್ರೆ ಇಲ್ಲಿನ ನಿವಾಸಿಗಳಿಗೆ ಮಾತ್ರ ಈ ಒಂದು ಪ್ರದೇಶಕ್ಕೆ ಬರೋದಕ್ಕೆ ಈಗ ಅವಕಾಶವನ್ನ ಮಾಡಿಕೊಡಲಾಗಿರುವಂತದ್ದು. ಸದ್ಯದ ಮಟ್ಟಿಗೆ ಸೂಕ್ಷ್ಮ ಪ್ರದೇಶವಾಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಇಲ್ಲಿ ಹೊರಗಡಿನ ಜನ ಯಾರು ಇಲ್ಲಿ ಬರಬಾರದು ಅನ್ನೋ ಒಂದು ನಿಯಮವನ್ನ ಇಲ್ಲಿನ ಸೇನೆ ಹಾಗೂ ಇಲ್ಲಿನ ಅಧಿಕಾರಿಗಳು ನಿಯೋಜನೆ ಮಾಡಿರುವಂತಹ ಒಂದಿಷ್ಟು ಮಾಹಿತಿ ಆಗಿರುವಂತದ್ದು. ಇದಿಷ್ಟು ಒಂದ್ ಕಡೆ ಆದ್ರೆ, ಮತ್ತೊಂದು ಭಾಗದಲ್ಲಿ ನಾವೇನ್ ನೋಡ್ತಾ ಇದೀವಿ, ಈ ಭಾಗದಲ್ಲೇ, ಅಂದ್ರೆ ಈ ಮನೆಗಳಿಂದ ಕೇವಲ ಕಿಲೋಮೀಟರ್ಗಳ ಹಿಂಭಾಗದಲ್ಲೇ ಪಾಕಿಸ್ತಾನದ ಗಡಿ ರೇಖೆ ಬರ್ತಿರುವಂತದ್ದು. ಆ ಒಂದು ಗಡಿಯಿಂದಲೇ ಒಂದಿಷ್ಟು ಜನ ಈ ಒಂದು ಗ್ರಾಮಕ್ಕೆ ನುಸುಳಿ ಬರ್ತಾರೆ ಅನ್ನೋ ಒಂದು ಆರೋಪ ಇದ್ದು, ಇಲ್ಲಿಂದಲೇ ಸಾಮಾನ್ಯವಾಗಿ ಬೇರೆ ಬೇರೆ ಗ್ರಾಮಗಳತ್ತ ತೆರಳುತ್ತಾರೆ ಅನ್ನೋ ಆರೋಪ ಕೂಡ ಇರುವಂತದ್ದು. ಇದಕ್ಕೆ ಅನೇಕ ಪುರಾವೆಗಳನ್ನ ಕೂಡ ಸೇನೆ ಈಗಾಗಲೇ ನೀಡಿದ್ದೆ. ಇದರ ಜೊತೆಗೆ ಇಲ್ಲಿರುವಂತಹ ಪರಿಸ್ಥಿತಿಯನ್ನ ಆದಷ್ಟು ಬೇಗ ಸರಿ ಮಾಡಬೇಕು ಅಂತ ಹೆಚ್ಚಿನ ಮಟ್ಟದಲ್ಲಿ ಸೇನೆಯನ್ನ ನಿಯೋಜನೆ ಮಾಡಲಾಗಿದೆ. ಇವಿಷ್ಟು ಒಂದ್ ಕಡೆ ಆದ್ರೆ, ಇಲ್ಲಿನ ನಿವಾಸಿಗಳಿಗೆ ಅಭದ್ರತೆ ಕಾಡಬಾರದು, ಯಾವುದೇ ಸಂದರ್ಭದಲ್ಲಿ ಪಾಕಿಸ್ತಾನದಿಂದಲೂ ದಾಳಿ ಆಗಬಾರದು ಅನ್ನೋ ಒಂದು ಕಾರಣದಿಂದಾಗಿ ಇಲ್ಲಿ ಅತಿ ಹೆಚ್ಚಿನ ಭದ್ರತೆಯನ್ನ ಈ ಸದ್ಯದ ಮಟ್ಟಿಗೆ ಸಿಆರ್ಪಿಎಫ್ ಆಗಿರ್ಬೋದು, ಭಾರತೀಯ ಸೇನೆ ಆಗಿರ್ಬೋದು, ಅದರ ಜೊತೆಗೆ ಸ್ಥಳೀಯ ಪೊಲೀಸರು ಕೂಡ ನಿಯೋಜನೆ ಆಗಿ ಪ್ರತಿ ಗಂಟೆಗೆ ಒಂದು ಗಸ್ತನ್ನ ಇಲ್ಲಿ ತಿರುಗ್ತಾ ಇರುವಂತದ್ದು. ಕಾಶ್ಮೀರದಿಂದ ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ. ಕುಪ್ವಾರ ಪ್ರದೇಶ ಬೂದಿ ಮುಚ್ಚಿದ ಕೆಂಡದಂತೆ ಆಗಿದೆ. ಅಲ್ಲಿರೋರ್ನ ಸ್ಥಳೀಯರನ್ನ ಹೊರತುಪಡಿಸಿ ಮತ್ತಾರಿಗೂ ಕೂಡ ಗ್ರಾಮದೊಳಗೆ ಪ್ರವೇಶವಿಲ್ಲ. ಪ್ರತಿಯೊಂದು ಮನೆ ಮೇಲೂ ಸೇನೆ ಹಾಗೂ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಪ್ರತಿ ರಸ್ತೆಯಲ್ಲೂ ಸೇನಾ ಸಿಬ್ಬಂದಿ ನಿಯೋಜನೆ ಮಾಡಲಾಗಿದೆ. ಆ ಕುರಿತ ಪ್ರತ್ಯಕ್ಷ ವರದಿ ಇಲ್ಲಿ. ರಿಪಬ್ಲಿಕ್ ಕನ್ನಡ ತಂಡ ಈಗ ಭಾರತದ ಮತ್ತೊಂದು ಗಡಿ ಭಾಗದಲ್ಲಿರುವಂತದ್ದು. ನನ್ನ ಹಿಂಭಾಗದಲ್ಲಿ ನೀವೇನ್ ನೋಡ್ತಾ ಇದ್ದೀರಾ, ಇದು ಕುಪ್ವಾರ ಅನ್ನೋ ಒಂದು ಸ್ಥಳದ್ದಾಗಿರುವಂತದ್ದು. ಇಲ್ಲಿ ಕಳೆದ ಅನೇಕ ದಿನಗಳಿಂದ, ಅಂದ್ರೆ ಪಹಲ್ಗಾಂವ್ನಲ್ಲಿ ದುರಂತ ನಡೆದ ಸಂದರ್ಭದಿಂದಲೂ ಕೂಡ ಇಲ್ಲಿ ಗಡಿ ರೇಖೆಯಲ್ಲಿ ಒಂದು ಇಷ್ಟು ನಿಯಮಗಳನ್ನ ಪಾಕಿಸ್ತಾನದ ಸೇನೆ ಉಲ್ಲಂಘನೆ ಮಾಡ್ತಿದ್ದಂತ ಆರೋಪ ಕೇಳಿ ಬಂದಿರುವಂತದ್ದು. ಅದರ ಜೊತೆಗೆ ಒಂದಿಷ್ಟು ಪುರಾವೆಗಳನ್ನು ಕೂಡ ಈಗ ಹಂಚಿಕೊಳ್ಳಲಾಗಿರುವಂತದ್ದು. ಈಗ ಸದ್ಯದ ಮಟ್ಟಿಗೆ ಗ್ರಾಮದಲ್ಲಿರುವಂತಹ ಪರಿಸ್ಥಿತಿಯನ್ನ ನಾವು ತೋರಿಸ್ತಾ ಇದ್ದೇವೆ. ಇಲ್ಲಿರುವಂತಹ ಬಹುತೇಕ ಮನೆಗಳಲ್ಲಿನಂತ ಜನರಿಗೆ ಮಾತ್ರ, ಅಂದ್ರೆ ಇಲ್ಲಿನ ನಿವಾಸಿಗಳಿಗೆ ಮಾತ್ರ ಈ ಒಂದು ಪ್ರದೇಶಕ್ಕೆ ಬರೋದಕ್ಕೆ ಈಗ ಅವಕಾಶವನ್ನ ಮಾಡಿಕೊಡಲಾಗಿರುವಂತದ್ದು. ಸದ್ಯದ ಮಟ್ಟಿಗೆ ಸೂಕ್ಷ್ಮ ಪ್ರದೇಶವಾಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಇಲ್ಲಿ ಹೊರಗಡಿನ ಜನ ಯಾರು ಇಲ್ಲಿ ಬರಬಾರದು ಅನ್ನೋ ಒಂದು ನಿಯಮವನ್ನ ಇಲ್ಲಿನ ಸೇನೆ ಹಾಗೂ ಇಲ್ಲಿನ ಅಧಿಕಾರಿಗಳು ನಿಯೋಜನೆ ಮಾಡಿರುವಂತಹ ಒಂದಿಷ್ಟು ಮಾಹಿತಿ ಆಗಿರುವಂತದ್ದು. ಇದಿಷ್ಟು ಒಂದ್ ಕಡೆ ಆದ್ರೆ, ಮತ್ತೊಂದು ಭಾಗದಲ್ಲಿ ನಾವೇನ್ ನೋಡ್ತಾ ಇದೀವಿ, ಈ ಭಾಗದಲ್ಲೇ, ಅಂದ್ರೆ ಈ ಮನೆಗಳಿಂದ ಕೇವಲ ಕಿಲೋಮೀಟರ್ಗಳ ಹಿಂಭಾಗದಲ್ಲೇ ಪಾಕಿಸ್ತಾನದ ಗಡಿ ರೇಖೆ ಬರ್ತಿರುವಂತದ್ದು. ಆ ಒಂದು ಗಡಿಯಿಂದಲೇ ಒಂದಿಷ್ಟು ಜನ ಈ ಒಂದು ಗ್ರಾಮಕ್ಕೆ ನುಸುಳಿ ಬರ್ತಾರೆ ಅನ್ನೋ ಒಂದು ಆರೋಪ ಇದ್ದು, ಇಲ್ಲಿಂದಲೇ ಸಾಮಾನ್ಯವಾಗಿ ಬೇರೆ ಬೇರೆ ಗ್ರಾಮಗಳತ್ತ ತೆರಳುತ್ತಾರೆ ಅನ್ನೋ ಆರೋಪ ಕೂಡ ಇರುವಂತದ್ದು. ಇದಕ್ಕೆ ಅನೇಕ ಪುರಾವೆಗಳನ್ನ ಕೂಡ ಸೇನೆ ಈಗಾಗಲೇ ನೀಡಿದ್ದೆ.
ಇದರ ಜೊತೆಗೆ ಇಲ್ಲಿರುವಂತಹ ಪರಿಸ್ಥಿತಿಯನ್ನ ಆದಷ್ಟು ಬೇಗ ಸರಿ ಮಾಡಬೇಕು ಅಂತ ಹೆಚ್ಚಿನ ಮಟ್ಟದಲ್ಲಿ ಸೇನೆಯನ್ನ ನಿಯೋಜನೆ ಮಾಡಲಾಗಿದೆ. ಇವಿಷ್ಟು ಒಂದ್ ಕಡೆ ಆದ್ರೆ ಇಲ್ಲಿನ ನಿವಾಸಿಗಳಿಗೆ ಅಭದ್ರತೆ ಕಾಡಬಾರದು, ಯಾವುದೇ ಸಂದರ್ಭದಲ್ಲಿ ಪಾಕಿಸ್ತಾನದಿಂದಲೂ ದಾಳಿ ಆಗಬಾರದು ಅನ್ನೋ ಒಂದು ಕಾರಣದಿಂದಾಗಿ ಇಲ್ಲಿ ಅತಿ ಹೆಚ್ಚಿನ ಭದ್ರತೆಯನ್ನ ಈ ಸದ್ಯದ ಮಟ್ಟಿಗೆ ಸಿಆರ್ಪಿಎಫ್ ಆಗಿರ್ಬೋದು, ಭಾರತೀಯ ಸೇನೆ ಆಗಿರ್ಬೋದು, ಅದರ ಜೊತೆಗೆ ಸ್ಥಳೀಯ ಪೊಲೀಸರು ಕೂಡ ನಿಯೋಜನೆ ಆಗಿ ಪ್ರತಿ ಗಂಟೆಗೆ ಒಂದು ಗಸ್ತನ್ನ ಇಲ್ಲಿ ತಿರುಗ್ತಾ ಇರುವಂತದ್ದು. ಕಾಶ್ಮೀರದಿಂದ ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ. ಕುಪ್ವಾರ ಪ್ರದೇಶ ಬೂದಿ ಮುಚ್ಚಿದ ಕೆಂಡದಂತೆ ಆಗಿದೆ. ಅಲ್ಲಿರೋರ್ನ ಸ್ಥಳೀಯರನ್ನ ಹೊರತುಪಡಿಸಿ ಮತ್ತಾರಿಗೂ ಕೂಡ ಗ್ರಾಮದೊಳಗೆ ಪ್ರವೇಶವಿಲ್ಲ. ಪ್ರತಿಯೊಂದು ಮನೆ ಮೇಲೂ ಸೇನೆ ಹಾಗೂ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಪ್ರತಿ ರಸ್ತೆಯಲ್ಲೂ ಸೇನಾ ಸಿಬ್ಬಂದಿ ನಿಯೋಜನೆ ಮಾಡಲಾಗಿದೆ. ಆ ಕುರಿತ ಪ್ರತ್ಯಕ್ಷ ವರದಿ ಇಲ್ಲಿ. ನಿಮ್ಮ ರಿಪಬ್ಲಿಕ್ ಕನ್ನಡ ತಂಡ ಈಗ ಭಾರತದ ಮತ್ತೊಂದು ಗಡಿ ಭಾಗದಲ್ಲಿರುವಂತದ್ದು. ನನ್ನ ಹಿಂಭಾಗದಲ್ಲಿ ನೀವೇನ್ ನೋಡ್ತಾ ಇದ್ದೀರಾ, ಇದು ಕುಪ್ವಾರ ಅನ್ನೋ ಒಂದು ಸ್ಥಳದ್ದಾಗಿರುವಂತದ್ದು. ಇಲ್ಲಿ ಕಳೆದ ಅನೇಕ ದಿನಗಳಿಂದ, ಅಂದ್ರೆ ಪೆಹಲ್ಗಾಂವ್ನಲ್ಲಿ ದುರಂತ ನಡೆದ ಸಂದರ್ಭದಿಂದಲೂ ಕೂಡ ಇಲ್ಲಿ ಗಡಿ ರೇಖೆಯಲ್ಲಿ ಒಂದು ಇಷ್ಟು ನಿಯಮಗಳನ್ನ ಪಾಕಿಸ್ತಾನದ ಸೇನೆ ಉಲ್ಲಂಘನೆ ಮಾಡ್ತಿದ್ದಂತ ಆರೋಪ ಕೇಳಿಬಂದಿರುವಂತದ್ದು. ಅದರ ಜೊತೆಗೆ ಒಂದಿಷ್ಟು ಪುರಾವೆಗಳನ್ನು ಕೂಡ ಈಗ ಹಂಚಿಕೊಳ್ಳಲಾಗಿರುವಂತದ್ದು. ಈಗ ಸದ್ಯದ ಮಟ್ಟಿಗೆ ಗ್ರಾಮದಲ್ಲಿರುವಂತಹ ಪರಿಸ್ಥಿತಿಯನ್ನ ನಾವು ತೋರಿಸ್ತಾ ಇದ್ದೇವೆ. ಇಲ್ಲಿರುವಂತಹ ಬಹುತೇಕ ಮನೆಗಳಲ್ಲಿನಂತ ಜನರಿಗೆ ಮಾತ್ರ, ಅಂದ್ರೆ ಇಲ್ಲಿನ ನಿವಾಸಿಗಳಿಗೆ ಮಾತ್ರ ಈ ಒಂದು ಪ್ರದೇಶಕ್ಕೆ ಬರೋದಕ್ಕೆ ಈಗ ಅವಕಾಶವನ್ನ ಮಾಡಿಕೊಡಲಾಗಿರುವಂತದ್ದು. ಸದ್ಯದ ಮಟ್ಟಿಗೆ ಸೂಕ್ಷ್ಮ ಪ್ರದೇಶವಾಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಇಲ್ಲಿ ಹೊರಗಡಿನ ಜನ ಯಾರು ಇಲ್ಲಿ ಬರಬಾರದು ಅನ್ನೋ ಒಂದು ನಿಯಮವನ್ನ ಇಲ್ಲಿನ ಸೇನೆ ಹಾಗೂ ಇಲ್ಲಿನ ಅಧಿಕಾರಿಗಳು ನಿಯೋಜನೆ ಮಾಡಿರುವಂತಹ ಒಂದಿಷ್ಟು ಮಾಹಿತಿ ಆಗಿರುವಂತದ್ದು. ಇದಿಷ್ಟು